ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ವಾರ್ಷೆಲ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಟ್ರಾನ್ಸಿಟಿವ್ ಕ್ಲೋಜರ್ ಅಂಡರ್ ಬರೋದು. ಫ್ಲಾಯ್ಡ್ಸ್ ಅಲ್ಗೋರಿದಮು, ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಎರಡು ಕೂಡ ಡಿಫರೆಂಟ್, ಸರಿನಾ? ಎರಡನ್ನೂ ಕೂಡ ನೀವು ಕಲಿಬೇಕಾಗತ್ತೆ ಎಕ್ಸಾಮಿನೇಷನ್ಗೆ ಅಂತ ನೋಡಿದಾಗ. ಟ್ರಾನ್ಸಿಟಿವ್ ಕ್ಲೋಜರ್ ಅನ್ನ ಕಂಡುಹಿಡಿಯೋದಕ್ಕೆ ವಾರ್ಷೆಲ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡೋದು. ಇಲ್ಲಿ ನಾವು ಕೇವಲ ಇನ್ಪುಟ್ಗಳಾಗಿ 1 0 ಇಲ್ಲ ಅಂತಂದ್ರೆ 1 ಎರಡನ್ನು ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಯಾವುದೇ ವ್ಯಾಲ್ಯೂಗಳನ್ನ ಯೂಸ್ ಮಾಡಲ್ಲ. ನೆನಪಾಯ್ತಾ? ಕೇವಲ 1 ಮತ್ತೆ 0 ಅಷ್ಟೇ. ಸೊ ಇವಾಗ ಈ ತರ ಒಂದು ಗ್ರಾಫ್ ಅನ್ನ ಕೊಟ್ಬಿಟ್ಟು ವಾರ್ಷೆಲ್ ಅಲ್ಗೋರಿದಮ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಟ್ರಾನ್ಸಿಟಿವ್ ಕ್ಲೋಜರ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ವೆರಿ ಈಸಿ ಪ್ರಾಬ್ಲಮ್. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ D0 ಮ್ಯಾಟ್ರಿಕ್ಸ್ ಅಂತ ತಗೊಂತೀನಿ, ಸರಿನಾ? ಏನು D0 ಮ್ಯಾಟ್ರಿಕ್ಸ್. ಸೊ ನೀವು ಅಷ್ಟೇ 0 ಮ್ಯಾಟ್ರಿಕ್ಸ್ ಇಂದಾನೆ ಶುರು ಮಾಡ್ರಿ. A0 B0 ಎನಿಥಿಂಗ್, ಬಟ್ 0 ಇಂದ ಶುರು ಮಾಡೋದು ಉತ್ತಮ. ಸೊ ABCD ಎಲ್ಲ ವರ್ಟೆಕ್ಸ್ ಗಳನ್ನು ಬರ್ಕೊಳ್ಳಿ. ABCD ಇಲ್ಲೂ ಅಷ್ಟೇ ಸೇಮ್ ಸೀಕ್ವೆನ್ಸ್, ಇಲ್ಲೇನ್ ಬರ್ದಿರ್ತೀರಾ ಅದೇ ಸೀಕ್ವೆನ್ಸ್ ABC ಮತ್ತೆ D. ಸೊ ಇವಾಗ ನೋಡಿ, ಇಲ್ಲಿ A ಇಂದ A ಗೆ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ, ಸೊ 0. B ಇಂದ B ಗೆ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ, ಸೊ 0. C ಇಂದ C ಗೆ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ, ಸೊ 0. ನೆಕ್ಸ್ಟ್ ಡಿ ಇಂದ ಡಿ ಗೆ ಏನಾದ್ರೂ ಕೂಡ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ, ಸೊ 0. ಈಗ ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ ಎಡ್ಜಸ್ ಗಳನ್ನ ಯೂಸ್ ಮಾಡ್ಕೊಂಡು ನೋಡಿ, ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಮಾತ್ರ ಯೂಸ್ ಮಾಡಬೇಕು. ಎ ಇಂದ ನಾನು ಡಿಗೆ ಹೋಗ್ಬೋದು, ಇನ್ನು ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಬಿ ಇಂದ ನಾನು ಎಲ್ಲೆಲ್ಗೆ ಹೋಗ್ಬೋದು? ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಬಿ ಇಂದ ಎಗೆ ಹೋಗ್ಬೋದು, ಬಿ ಇಂದ ಸಿಗೆ ಹೋಗ್ಬೋದು. ಬಿ ಇಂದ ಎ, ಬಿ ಇಂದ ಬಿ ಇಂದ ಸಿ, ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಸಿ ಇಂದ ನಾನು ಎಲ್ಲೆಲ್ಗೆ ಹೋಗ್ಬೋದು? ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಗೆ ಮತ್ತೆ ಡಿಗೆ, ಎ ಮತ್ತೆ ಡಿ, ಉಳಿದಿರೋದೆಲ್ಲ 0. ನೆಕ್ಸ್ಟ್ ಡಿ ಇಂದ ನಾನು ಎಲ್ಲೆಲ್ಗೆ ಹೋಗ್ಬೋದು? ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಡಿ ಇಂದ ನಾನು ಸಿಗೆ ಹೋಗ್ಬೋದು. ಸೊ ಡಿ ಇಂದ ಸಿಗೆ ಹೋಗ್ಬೋದು, ಉಳಿದಿರೋದಕ್ಕೆಲ್ಲ 0. ಗೊತ್ತಾಯ್ತಾ? ಕೇವಲ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಗೆ ಹೋಗ್ಬೋದು ಅಂತ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ, D1 ಮ್ಯಾಟ್ರಿಕ್ಸ್. ಈಗ ಎಷ್ಟು ಸ್ಟೆಪ್ಗಳು ಬರ್ತವೆ ಅಂತ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ. ಟೋಟಲ್ n+1 ನಂಬರ್ ಆಫ್ ಸ್ಟೆಪ್ಸ್ಗಳು ಬರ್ತವೆ ಏನಾದ್ರೂ ಗ್ರಾಫ್ ಕೊಟ್ರೆ. ಗೊತ್ತಾಯ್ತಾ? ಏನು n ಅಂತಂದ್ರೆ ಟೋಟಲ್ ನಂಬರ್ ಆಫ್ ವರ್ಟಿಸಿಸ್ 4 + 1 ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ 5 ನಂಬರ್ ಆಫ್ ಸ್ಟೆಪ್ಸ್. ಅದರಲ್ಲಿ ಒಂದು ಕಂಪ್ಲೀಟ್ ಆಗಿದೆ. ಈಗ ಎರಡನೇ ಸ್ಟೆಪ್ಪಿಗೆ ಹೋಗ್ತಾ ಇದೀವಿ. ABCD ಇಲ್ಲಿ ಏನ್ ಸೀಕ್ವೆನ್ಸ್ ಇರುತ್ತೆ ಅದೇ ಸೀಕ್ವೆನ್ಸ್ ಇಡೀ ಪ್ರಾಬ್ಲಮ್ ಅಲ್ಲಿ ಮೇಂಟೈನ್ ಮಾಡಬೇಕು. ABCD ಗೊತ್ತಾಯ್ತಾ? ನೆಕ್ಸ್ಟ್ ಈ ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಯಾಕಂತಂದ್ರೆ ಒಂದು ಸಲ ಏನಾದ್ರೂ 1 ಆಗಿ ಕನ್ವರ್ಟ್ ಆದ್ರೆ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಕೂಡ ಅದು 0 ಆಗಿ ಕನ್ವರ್ಟ್ ಆಗಲ್ಲ. ಗೊತ್ತಾಯ್ತಾ? ಎಲ್ಲೆಲ್ಲಿ 1 ಇದೆ ಅದನ್ನ ಬರ್ಕೊಂಡಿದೀನಿ. ನೆಕ್ಸ್ಟ್ D0 ಮ್ಯಾಟ್ರಿಕ್ಸ್ ಇದ್ರದ್ದು ರೆಫರೆನ್ಸ್ ಅಲ್ಲಿ ತಗೊಂಡು ಬರ್ದಿರ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎ ಇದೆಯಲ್ಲ ಅದನ್ನ ನಾನು ಏನ್ ಮಾಡ್ತೀನಿ? ಕಾನ್ಸ್ಟೆಂಟ್ ಅಂತ ತಗೊಂತೀನಿ. ಎ ವರ್ಟೆಕ್ಸ್ ಅನ್ನ ಕಾನ್ಸ್ಟೆಂಟ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ಸರಿನಾ? ಟೋಟಲ್ 5 ಸ್ಟೆಪ್ ಆದಂಗೆ ಆಗುತ್ತೆ. ಸೊ ಇವಾಗ ಎ ಅನ್ನ ನಾನೇನಾದ್ರೂ ಕೂಡ ಕಾನ್ಸ್ಟೆಂಟ್ ಆಗಿ ತಗೊಂಡ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಎದು ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ಸೊ ಎಂಟೈರ್ ಕಾಲಮ್ ಅನ್ನ ಕಾಪಿ ಮಾಡ್ಕೊಂತೀನಿ, ಎಂಟೈರ್ ರೋ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತೀನಿ. ಇನ್ನ ಏನ್ ಉಳ್ಕೊಂಡಿದಾವಲ್ಲ ಅವುಗಳಿಗೆ ವ್ಯಾಲ್ಯೂನ ಕಂಡುಹಿಡಿಯೋದು. ಇದು ಯಾವ ರೀತಿ ಅಂತಂದ್ರೆ ಎ ಅನ್ನೋ ಒಂದು ಊರಿದೆ, ಬಿ ಅನ್ನೋ ಒಂದು ಊರಿದೆ ಅಂತ ಅನ್ಕೊಳ್ಳಿ. ಸೊ ಎ ಮತ್ತೆ ಬಿ ಮಧ್ಯೆ ಡೈರೆಕ್ಟ್ ರೋಡ್ ಇಲ್ಲ, ಆದ್ರೆ ಸಿ ಅನ್ನೋ ಒಂದು ಊರಿದೆ, ಎ ಇಂದ ಸಿಗ್ ರೋಡ್ ಇದೆ, ಸಿ ಇಂದ ಬಿಗ್ ರೋಡ್ ಇದೆ. ಸೊ ಎ ಇಂದ ಬಿಗೆ ಡೈರೆಕ್ಟ್ ಆಗಿ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ಎ ಇಂದ ಸಿಗ್ ಹೋಗಿ ಸಿ ಇಂದ ಬಿಗ್ ಹೋಗ್ತೀನಿ. ಸೊ ಈ ತರ ಕಾನ್ಸೆಪ್ಟ್ ಇದು. ಗೊತ್ತಾಯ್ತಾ? ಏನಾದ್ರೂ ಮಾಡಿ ಪಾತ್ ಅನ್ನ ಹುಡುಕ್ಬೇಕು. ಈಗ ನೋಡಿ, ಇಲ್ಲಿ ಬಿ ಕಾಮ ಬಿ ವ್ಯಾಲ್ಯೂ ಬೇಕು ನನಗೆ, ಬಿ ಕಾಮ ಬಿ ವ್ಯಾಲ್ಯೂ ಬೇಕು. ಈಗ ಕಾನ್ಸ್ಟೆಂಟ್ ಯಾರಿರೋದು ಇಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ? ಎ. ಸೊ ಬಿ ಇಂದ ಎಗೆ ಹೋಗಿ ಎ ಇಂದ ಬಿಗೆ ಹೋಗ್ಬೇಕು. ಗೊತ್ತಾಯ್ತಾ? ಕಾನ್ಸ್ಟೆಂಟ್ ಎ ಇರೋದ್ರಿಂದ ಬಿ ಇಂದ ಎಗೆ ಹೋಗಿ ಎ ಇಂದ ಬಿಗೆ ಹೋಗ್ಬೇಕು. ಈ ತರ ಬಿ ಇಂದ ಎಗೆ ಹೋಗ್ತೀನಿ, ಆಮೇಲೆ ಎ ಇಂದ ಬಿಗೆ ಹೋಗ್ತೀನಿ. ನೋಡಿ, ಇಲ್ಲಿ 0 and 0 ಏನಾದ್ರೂ ಇದ್ರೆ ಔಟ್ಪುಟ್ 0 ಬರುತ್ತೆ. 0 and 1 ಇದ್ರೆ ಔಟ್ಪುಟ್ 0. 1 and 0 ಇದ್ರೆ ಔಟ್ಪುಟ್ ಇಸ್ 0. 1 and 1 ಇದ್ರೆ ಮಾತ್ರ ಔಟ್ಪುಟ್ 1. ಗೊತ್ತಾಯ್ತಾ? ಸೊ ಇವಾಗ ಬರೀತೀನಿ ನೋಡಿ, ಬಿ ಕಾಮ ಎ. ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ರೆಫರೆನ್ಸ್. ಬಿ ಕಾಮ ಎ ವ್ಯಾಲ್ಯೂ ಏನ್ ನೋಡಿ, ಬಿ ಕಾಮ ಎ ವ್ಯಾಲ್ಯೂ ಇಸ್ 1 ಅಂಡ್ ಎ ಕಾಮ ಬಿ ವ್ಯಾಲ್ಯೂ, ಎ ಕಾಮ ಬಿ ವ್ಯಾಲ್ಯೂ ಏನಿದೆ 0. ಸೊ 1 and 0, 1 and 0 ಅಂತಂದ್ರೆ ಏನು? ಔಟ್ಪುಟ್ 0. ಇನ್ಪುಟ್ಗಳಲ್ಲಿ ಅಟ್ಲೀಸ್ಟ್ ಒಂದು 0 ಇದ್ರೂ ಕೂಡ 0 ಅಂತ ಬರೆದ್ಬಿಡ್ರಿ. 2 1 ಇದ್ರೆ ಮಾತ್ರ 1, ಉಳಿದಿರೋ ಎಲ್ಲ ಕಂಡೀಷನ್ಸ್ 0. ಸೊ ಇಲ್ಲಿ 0 ಅಂತ ಬರಿಬೇಕು. ನೆಕ್ಸ್ಟ್ ಬಿ ಕಾಮ ಡಿ, ನಾನು ಇಲ್ಲೇ ಅಳಿಸಿ ಬರಿತೀನಿ, ನೀವು ಸಪರೇಟ್ ಆಗಿ ಬರ್ಕೊಳ್ಳಿ. ಬಿ ಕಾಮ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು.
ಯಾವ ರೀತಿ? ಬಿ ಇಂದ ಎಗೆ ಹೋಗ್ತೀನಿ, ಎ ಇಂದ ಡಿಗೆ ಹೋಗ್ತೀನಿ. ಬಿ ಕಾಮ ಎ ವ್ಯಾಲ್ಯೂ ಇಸ್ 1 ನೋಡಿ, ಬಿ ಕಾಮ ಎ ವ್ಯಾಲ್ಯೂ ಇಸ್ 1, ಎ ಕಾಮ ಡಿ ವ್ಯಾಲ್ಯೂ ಇಸ್ 1, 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಸಿ ಕಾಮ ಬಿ ವ್ಯಾಲ್ಯೂ, ಸಿ ಕಾಮ ಬಿ ವ್ಯಾಲ್ಯೂ, ಸಿ ಇಂದ ಎಗೆ ಹೋಗಿ ಆಮೇಲೆ ಎ ಇಂದ ಬಿಗೆ ಹೋಗೋದು, ಸರಿನಾ? ಸಿ ಕಾಮ ಎ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 0, 1 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂ, ಸಿ ಕಾಮ ಸಿ, ಸಿ ಇಂದ ಎಗೆ ಹೋಗಿ ಎ ಇಂದ ಸಿಗೆ ಹೋಗೋದು. ಸಿ ಕಾಮ ಎ ವ್ಯಾಲ್ಯೂ ಇಸ್ 1, ಎ ಕಾಮ ಸಿ ವ್ಯಾಲ್ಯೂ ಏನಿದೆ 0, ಸೊ 1 and 0 ಅಂತಂದ್ರೆ 0. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂ, ಡಿ ಕಾಮ ಬಿ ವ್ಯಾಲ್ಯೂನ ಯಾವ ರೀತಿ? ಡಿ ಇಂದ ಎಗೆ ಹೋಗಿ ನೆಕ್ಸ್ಟ್ ಎ ಇಂದ ಬಿಗೆ ಹೋಗೋದು, ಸರಿನಾ? ಡಿ ಕಾಮ ಎ ವ್ಯಾಲ್ಯೂ ಏನಿದೆ 0 ಆ್ಯಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ 0, 0 and 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಡಿ ಕಾಮ ಡಿ ವ್ಯಾಲ್ಯೂನ ಕಂಡುಹಿಡಿಬೇಕು, ಡಿ ಕಾಮ ಡಿ ವ್ಯಾಲ್ಯೂ, ಸೊ ಡಿ ಇಂದ ಎಗೆ ಹೋಗಿ ಎ ಇಂದ ಡಿಗೆ ಹೋಗ್ಬೇಕು, ಸರಿನಾ? ಡಿ ಕಾಮ ಎ ವ್ಯಾಲ್ಯೂ ಇಸ್ 0 ಆ್ಯಂಡ್ ಎ ಕಾಮ ಡಿ ವ್ಯಾಲ್ಯೂ ಇಸ್ 1, ಗೊತ್ತಾಯ್ತಾ? 0 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ D2 ಮ್ಯಾಟ್ರಿಕ್ಸಿಗೆ ಹೋಗೋಣ. ಎ ಬಿ ಸಿ ಡಿ, ಎ ಬಿ ಸಿ ಡಿ ಏನು ಮಾಡಬೇಕು? ಫಸ್ಟು ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ತಾ ಇದೀನಿ ಅಂದರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇದು, ಸೊ ಇದರಲ್ಲಿ ಎಲ್ಲೆಲ್ಲಿ 1 ಇದೆ ಅದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 ನೆಕ್ಸ್ಟ್ 1 1 1 1 1. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಎ ಅನ್ನ ಕಾನ್ಸ್ಟೆಂಟ್ ಆಗಿ ತೊಗೊಂಡಿದ್ದೀನಿ, ಇಲ್ಲಿ ಬಿ ಅನ್ನ ಕಾನ್ಸ್ಟೆಂಟ್ ಆಗಿ ತೊಗೊತೀನಿ. ಸೊ ಅದರ ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 0 0 0 0 ನೆಕ್ಸ್ಟ್ 1 0 1 1. ಸೊ ಇವಾಗ ಏನು ಮಾಡಬೇಕು? ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಿ. ಎ ಕಾಮ ಎ, ಇಲ್ಲಿ ಕಾನ್ಸ್ಟೆಂಟ್ ಯಾರಿರೋದು ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಬಿ, ಸೊ ಎ ಇಂದ ಬಿಗೆ ಬಂದು ಬಿ ಇಂದ ಎಗೆ ಹೋಗಿ, ಗೊತ್ತಾಯ್ತಾ? ಸೊ ಇವಾಗ ಯಾವ ರೀತಿ ಬರೆಯೋದು? ಎ ಇಂದ ಬಿಗೆ ಬಂದು ಬಿ ಇಂದ ಎಗೆ ಹೋಗ್ತೀನಿ. ಇದಕ್ಕೆ ಫಿಲ್ ಮಾಡ್ಬೇಕಾದ್ರೆ ಇದನ್ನ ರೆಫರೆನ್ಸ್ ಆಗಿ ತಗೋಬೇಕು. ಎ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 0 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಏನಿದೆ ನನಗೆ 1, 0 and 1 ಅಂತಂದ್ರೆ 0. ನೆಕ್ಸ್ಟ್ ಎ ಕಾಮ ಸಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಎ ಕಾಮ ಸಿ, ಎ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ ಹೋಗ್ತೀನಿ, ಯಾಕೆ? ಕಾನ್ಸ್ಟೆಂಟ್ ಬಿ ಇರೋದು. ಸೊ ಎ ಕಾಮ ಬಿ ವ್ಯಾಲ್ಯೂ ಇಸ್ 0 ಆ್ಯಂಡ್ ಬಿ ಕಾಮ ಸಿ ವ್ಯಾಲ್ಯೂ ಇಸ್ 1, 0 and 1 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಕಾಮ ಸಿ, ಸೊ ಸಿ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ ಹೋಗ್ತೀನಿ, ಕಾನ್ಸ್ಟೆಂಟ್ ಬಿ ಆಗಿರೋದ್ರಿಂದ. ಸೊ ಇವಾಗ ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ? ಸಿ ಕಾಮ ಬಿ ವ್ಯಾಲ್ಯೂ ಇಸ್ 0 ಆ್ಯಂಡ್ ಬಿ ಕಾಮ ಸಿ ವ್ಯಾಲ್ಯೂ ಏನಿದೆ ನನಗೆ 1, 0 and 1 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಡಿ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಡಿ ಇಂದ ಬಿಗೆ ಹೋಗಿ ನೆಕ್ಸ್ಟ್ ಬಿ ಇಂದ ಮತ್ತೆ ಎಗೆ ಹೋಗ್ತೀನಿ, ಸರಿನಾ? ಡಿ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 0 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಏನಿದೆ ನನಗೆ 1, ಸೊ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಡಿ ಕಾಮ ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಇಂದ ಬಿಗೆ ಹೋಗಿ ಬಿ ಇಂದ ಡಿಗೆ ಹೋಗೋದು, ಸೊ ಡಿ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 0 ಆ್ಯಂಡ್ ಬಿ ಕಾಮ ಡಿ ವ್ಯಾಲ್ಯೂ ಏನಿದೆ ನನಗೆ 1, 0 and 1 ಅಂತಂದ್ರೆ 0. ನೆಕ್ಸ್ಟ್ D3 ಮ್ಯಾಟ್ರಿಕ್ಸಿಗೆ ಹೋಗೋಣ. ಸೊ ಎ ಬಿ ಸಿ ಡಿ, ಎ ಬಿ ಸಿ ಡಿ. ನೆಕ್ಸ್ಟ್ ಇದನ್ನು ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡೆ, ಎ ಬಿ ಆಯ್ತು. ನೆಕ್ಸ್ಟ್ ಸಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೋಬೇಕು. ಸೊ ಕಾನ್ಸ್ಟೆಂಟ್ ಆಗಿ ತಗೊಂಡ್ರೆ ಅದರ ಎಂಟೈರ್ ಕಾಲಮ್ ಅನ್ನ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇಂದ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಎ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎ ಕಾಮ ಎ, ಸೊ ಇವಾಗ ಯಾರು ಕಾನ್ಸ್ಟೆಂಟ್ ಇರೋದು ಇದರಲ್ಲಿ? ಸಿ. ಸೊ ಎ ಇಂದ ಸಿಗೆ ಬಂದು ಸಿ ಇಂದ ಎಗೆ ಹೋಗ್ಬೇಕು. ಸೊ ಎ ಕಾಮ ಸಿ ಆ್ಯಂಡ್ ಸಿ ಕಾಮ ಎ, ಗೊತ್ತಾಯ್ತಾ? ಎ ಇಂದ ಸಿಗೆ ಬಂದು ಸಿ ಇಂದ ಎಗೆ. ಇದನ್ನ ಫಿಲ್ ಮಾಡ್ಬೇಕಾದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ರೆಫರೆನ್ಸ್. ಎ ಕಾಮ ಸಿ ವ್ಯಾಲ್ಯೂ ಏನಿದೆ 0 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಏನಿದೆ 1, 0 and 1 ಅಂತಂದ್ರೆ 0. ನೆಕ್ಸ್ಟ್ ಎ ಕಾಮ ಬಿ ವ್ಯಾಲ್ಯೂ, ಎ ಇಂದ ಸಿಗೆ ಹೋಗಿ ಸಿ ಇಂದ ಬಿಗೆ ಹೋಗೋದು. ಎ ಕಾಮ ಸಿ ವ್ಯಾಲ್ಯೂ 0, ನೆಕ್ಸ್ಟ್ ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 0, 0 and 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಬಿ ಕಾಮ ಬಿ ವ್ಯಾಲ್ಯೂ, ಸೊ ಬಿ ಕಾಮ ಬಿ ವ್ಯಾಲ್ಯೂ ಅಂತಂದ್ರೆ ಬಿ ಇಂದ ಸಿಗೆ ಹೋಗಿ ನೆಕ್ಸ್ಟ್ ಸಿ ಇಂದ ಮತ್ತೆ ಬಿಗೆ ಹೋಗೋದು. ಸೊ ಬಿ ಕಾಮ ಸಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 0, 1 and 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಡಿ ಕಾಮ ಎ, ಡಿ ಕಾಮ ಎ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಡಿ ಇಂದ ಸಿಗೆ ಹೋಗಿ ನೆಕ್ಸ್ಟ್ ಸಿ ಇಂದ ಎಗೆ ಹೋಗೋದು, ಗೊತ್ತಾಯ್ತಾ? ಸೊ ಡಿ ಕಾಮ ಸಿ ವ್ಯಾಲ್ಯೂ ಏನಿದೆ ನನಗೆ 1 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಏನಿದೆ ನನಗೆ 1, 1 and 1 ಅಂತಂದ್ರೆ ಔಟ್ಪುಟ್ಟು 1 ಬರುತ್ತೆ. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂ, ಡಿ ಇಂದ ಸಿಗೆ ಹೋಗಿ ಸಿ ಇಂದ ಬಿಗೆ ಹೋಗೋದು. ಡಿ ಕಾಮ ಸಿ ವ್ಯಾಲ್ಯೂ ಇಸ್ 1
ಸಿ ಕಾಮ ಬಿ ವ್ಯಾಲ್ಯೂ ನನಗೇನಿದೆ 0, 1 and 0 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಡಿ ಕಾಮ ಡಿ, ಡಿ ಇಂದ ಸಿಗೆ ಹೋಗಿ ಸಿ ಇಂದ ಮತ್ತೆ ಡಿಗೆ ಹೋಗ್ಬೇಕು. ಡಿ ಕಾಮ ಸಿ ವ್ಯಾಲ್ಯೂ ಇಸ್ 1, ಸಿ ಕಾಮ ಡಿ ವ್ಯಾಲ್ಯೂ ಇಸ್ 1, 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಲಾಸ್ಟ್ ಮ್ಯಾಟ್ರಿಕ್ಸ್, ಸರಿನಾ? 5 ಸ್ಟೆಪ್ಸ್ ಅಂತ ಹೇಳಿದ್ದೆ, 1 2 3 4 ಆಗಿದೆ. ಲಾಸ್ಟ್ನೇದು ಇವಾಗ ಎ ಬಿ ಸಿ ಡಿ, ಎ ಬಿ ಸಿ ಡಿ. ಇವಾಗ ಏನ್ ಮಾಡಬೇಕು, ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 1 1, ನೆಕ್ಸ್ಟ್ 1 1 1 1 1 1. ನೆಕ್ಸ್ಟ್ ಇವಾಗ ಯಾರ್ ಕಾನ್ಸ್ಟೆಂಟು? ಡಿ ಕಾನ್ಸ್ಟೆಂಟ್, ಸರಿನಾ? ಎ ಬಿ ಸಿ ಡಿ. ಸೊ ಡಿದು ಎಂಟೈರ್ ಮತ್ತೆ ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಆಗಿದೆ. ಇವಾಗ ಫಸ್ಟ್ ಎ ಕಾಮ ಎ ವ್ಯಾಲ್ಯೂ, ಎ ಕಾಮ ಎ ವ್ಯಾಲ್ಯೂ, ಡಿ ಕಾನ್ಸ್ಟೆಂಟ್ ಅಲ್ವಾ? ಸೊ ಎ ಇಂದ ಡಿಗೆ ಬಂದು ಡಿ ಇಂದ ಎಗೆ ಹೋಗ್ಬೇಕು, ಸರಿನಾ? ಸೊ ಇವಾಗ ಏನಾಗುತ್ತೆ ವ್ಯಾಲ್ಯೂ, ಎ ಇಂದ ಡಿಗೆ ಬಂದು ನೆಕ್ಸ್ಟ್ ಮತ್ತೆ ಡಿ ಇಂದ ನಾನು ಎಗೆ ಹೋಗ್ತೀನಿ. ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ರೆಫರೆನ್ಸ್. ಎ ಕಾಮ ಡಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಡಿ ಕಾಮ ಎ ವ್ಯಾಲ್ಯೂ ಏನಿದೆ 1, 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಎ ಕಾಮ ಬಿ ವ್ಯಾಲ್ಯೂ ಏನಾಗುತ್ತೆ, ಎ ಇಂದ ಡಿಗೆ ಹೋಗಿ ಡಿ ಇಂದ ಬಿಗೆ ಹೋಗೋದು. ಎ ಕಾಮ ಡಿ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂ, ಸೊ ಡಿ ಕಾಮ ಬಿ ವ್ಯಾಲ್ಯೂ ಏನು 0, ಸೊ 1 and 0 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಎ ಕಾಮ ಸಿ ವ್ಯಾಲ್ಯೂ, ಸೊ ಎ ಇಂದ ಡಿಗೆ ಹೋಗಿ ಡಿ ಇಂದ ಸಿಗೆ ಹೋಗೋದು. ಸೊ ಎ ಇಂದ ಡಿ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಡಿ ಇಂದ ಸಿ, ಡಿ ಇಂದ ಸಿ ವ್ಯಾಲ್ಯೂ ಇಸ್ 1, 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಬಿ ಕಾಮ ಬಿ ವ್ಯಾಲ್ಯೂ, ಸೊ ಬಿ ಇಂದ ಬಿಗೆ ಹೋಗೋದು. ಸೊ ಬಿ ಇಂದ ಡಿಗೆ ಹೋಗಿ ಡಿ ಇಂದ ಮತ್ತೆ ಬಿಗೆ ಹೋಗ್ಬೇಕು, ಸರಿನಾ? ನೋಡಿ, ಬಿ ಇಂದ ಡಿಗೆ ಹೋಗಿ ಡಿ ಇಂದ ಬಿಗೆ ಹೋಗೋದು. ಬಿ ಕಾಮ ಡಿ ವ್ಯಾಲ್ಯೂ ಏನಿದೆ, ಬಿ ಕಾಮ ಡಿ ವ್ಯಾಲ್ಯೂ ಇಸ್ 1 ಆ್ಯಂಡ್ ಡಿ ಕಾಮ ಬಿ ವ್ಯಾಲ್ಯೂ ಇಸ್ 0, ಸೊ 1 and 0 ಅಂದರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಏನು ಬೇಕು, ಸಿ ಕಾಮ ಬಿ ವ್ಯಾಲ್ಯೂ, ಸಿ ಕಾಮ ಬಿ, ಸೊ ಸಿ ಇಂದ ಡಿಗೆ ಹೋಗಿ ನೆಕ್ಸ್ಟು ಡಿ ಇಂದ ಮತ್ತೆ ಬಿಗೆ ಹೋಗೋದು. ಸೊ ಸಿ ಕಾಮ ಡಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಡಿ ಕಾಮ ಬಿ ವ್ಯಾಲ್ಯೂ ಇಸ್ 0, 1 and 0 ಅಂತಂದರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಸಿ ಇಂದ ಡಿಗೆ ಹೋಗಿ ಡಿ ಇಂದ ಸಿಗೆ ಹೋಗೋದು. ಸೊ ಸಿ ಇಂದ ಡಿಗೆ ವ್ಯಾಲ್ಯೂ ಇಸ್ 1 ಆ್ಯಂಡ್ ಡಿ ಇಂದ ಸಿಗೆ ವ್ಯಾಲ್ಯೂ ಇಸ್ 1, 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಸೊ ದಿಸ್ ಈಸ್ ದ ಫೈನಲ್ ಟ್ರಾನ್ಸಿಟಿವ್ ಕ್ಲೋಷರ್ ಫಾರ್ ದ ಗಿವನ್ ವಾರ್ಷಲ್ ಅಲ್ಗೋರಿದಮ್ ಅಥವಾ ಕೊಟ್ಟಿರುವಂತಹ ಗ್ರಾಫ್ಗೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು ಪ್ಲೇ ಲಿಸ್ಟ್ ಮುಖಾಂತರ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.